ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಗಂಧದ ಗುಡಿ ಕ್ರಾನಿಕಲ್ಸ್. ಇವತ್ತು ನಾವು ಪಂಪ್ಕಿನ್ ಫೆಸ್ಟ್ಗೆ ಬಂದಿದ್ದೀವಿ. ಇದು ಅಕ್ಟೋಬರ್ನಲ್ಲಿ ಬರೋ ಹ್ಯಾಲೋವಿನ್ ಟೈಮ್ನಲ್ಲಿ ಇಲ್ಲಿ ನಡೆಯುತ್ತೆ. ಇಲ್ಲಿ ಏನಪ್ಪ ಅಂದರೆ ಪಂಪ್ಕಿನ್ ಫೆಸ್ಟ್ನಲ್ಲಿ ತುಂಬಾ ಪಂಪ್ಕಿನ್ಸ್ ಇಟ್ಟಿರ್ತಾರೆ. ಹಾಗೆ ಮಕ್ಕಳಿಗೆ ದೊಡ್ಡೋರಿಗೆ ಅಂತ ತುಂಬಾ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಹಾಗೆ ಚಿಕ್ಕ ಪುಟ್ಟ ಶಾಪ್ಗಳು ಕೂಡ ಇರುತ್ತೆ. ನೀವು ಶಾಪಿಂಗ್ ಮಾಡ್ಬೋದು, ಆ್ಯಕ್ಟಿವಿಟೀಸ್ ಮಾಡ್ಬೋದು, ಗೇಮ್ಸ್ ಎಲ್ಲ ಇರುತ್ತೆ, ಗೇಮ್ಸ್ ಆಡ್ಬೋದು. ನಿಮ್ಗೆ ಇಷ್ಟ ಆಗೋ ಪಂಪ್ಕಿನ್ಸ್ನೆಲ್ಲ ನೀವೇ ಸೆಲೆಕ್ಟ್ ಮಾಡಿಕೊಂಡು ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋಗ್ಬೋದು. ಆ ಪಂಪ್ಕಿನ್ಸ್ನ ನೀವು ಹ್ಯಾಲೋವಿನಲ್ಲಿ ನಿಮ್ಮನೆ ಒಳಗೆ ಹೊರಗೆ ಎಲ್ಲ ಇಟ್ಟು ಡೆಕೋರೇಟ್ ಕೂಡ ಮಾಡ್ಬೋದು. ಈಗ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ, ಏನೇನಿದೆ ಈ ಪಂಪ್ಕಿನ್ ಫೆಸ್ಟಲ್ಲಿ ಅಂತ. ಎಂಟ್ರೆನ್ಸ್ನಲ್ಲಿ ವ್ಯಾಗನ್ ಇಟ್ಟಿದ್ದಾರೆ, ಶಾಪಿಂಗ್ ಮಾಲ್ನಲ್ಲಿ ಇರೋ ಟ್ರಾಲಿಗಳ ಥರ. ಒಳಗಡೆ ನಮಗೆ ಇಷ್ಟ ಆಗೋ ಪಂಪ್ಕಿನ್ಸ್ನೆಲ್ಲ ಇದ್ರಲ್ಲಿ ಹಾಕ್ಕೊಂಡು ಆಮೇಲೆ ಪರ್ಚೇಸ್ ಮಾಡ್ಬೋದು. ಇಲ್ಲಿಗೆ ಆನ್ಲೈನ್ನಲ್ಲಿ ಟಿಕೆಟ್ಸ್ ತೊಗೊಂಡು ಬರ್ಬೋದು, ಆದರೆ ನಾವು ಇಲ್ಲಿ ಬಂದು ಡೈರೆಕ್ಟಾಗಿ ಟಿಕೆಟ್ಸ್ನ ತಗೊಂಡ್ವಿ. ಟಿಕೆಟ್ಸ್ ಪರ್ಚೇಸ್ ಮಾಡಿದ ಮೇಲೆ ಕೈಗೆ ಈ ಥರ ಬ್ಯಾಂಡ್ಸ್ ಹಾಕ್ತಾರೆ. ಒಳಗಡೆ ಹೋಗ್ತಾ ಇದ್ದ ಹಾಗೆ ಫೋಟೋ ಪ್ರಾಪ್ಸ್ ತುಂಬ ಇರುತ್ತೆ. ಅದಕ್ಕೆಲ್ಲ ಈ ಥರ ಕ್ಯೂ ಕೂಡ ಇರುತ್ತೆ. ಕೆಲವೊಂದು ಕಡೆ ತುಂಬ ಲಾಂಗ್ ಕ್ಯೂಸ್ ಕೂಡ ಇರುತ್ತೆ. ಸೊ ಲೈನಲ್ಲಿ ವೆಯ್ಟ್ ಮಾಡಿ ನಮ್ಮ ಫೋಟೋಸ್ ತೆಕ್ಕೋಬೇಕು. ಆಮೇಲೆ ಇಲ್ಲಿ ತುಂಬಾ ಅಟ್ರಾಕ್ಷನ್ಸ್ ಇರುತ್ತೆ. ಪೇಯ್ಡ್ ಆ್ಯಂಡ್ ಫ್ರೀ ಎರಡೂ ಇರುತ್ತೆ. ಸೊ ಪೇಯ್ಡ್ ಅಟ್ರಾಕ್ಷನ್ಸ್ಗೆಲ್ಲ ನಾವು ಇಲ್ಲಿ ಟೋಕನ್ಸ್ ತೊಗೋಬೇಕು. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಟೋಕನ್ಸ್ ಒಂದೇ ಸಲ ತೊಗೊಂಡು ಹೋಗ್ಬೋದು, ಅಥವಾ ಶಾರ್ಟೇಜ್ ಆದರೆ ಮಧ್ಯದಲ್ಲಿ ಬಂದು ತೊಗೊಂಡು ಹೋಗ್ಬೋದು. ಈಗ ಇಲ್ಲಿ ಇರೋ ಇಯರಿಂಗ್ ಸ್ಟಾಲ್ಗೆ ಹೋಗೋಣ, ಮತ್ತು ಪ್ರೈಸಸ್ ಎಷ್ಟು ಅಂತ ನೋಡೋಣ ಬನ್ನಿ. Hi, good. Good. Welcome to Joyfully Cut. They're all handmade. Just so you know, prices to have the world's smallest sign. Okay. So, studs like this, they are $6 or 3 for $15. Then the Okay. dangles are 14 or 2 for $25. 2 for And 25. they're all handmade. They're polymer clay and genuine leather, so they're going to be super lightweight. Okay. Thank you so much. You're welcome. ಕೇಳಿದ್ರಲ್ಲ, ಈ ನೇತಾಡೋ 2 ಜೊತೆ ಇಯರಿಂಗ್ಸ್ಗೆ $25 ಅಂತೆ, ಅಂದರೆ 2000ಗಿಂತ ಜಾಸ್ತಿ ಆಗುತ್ತೆ. ಇವೆಲ್ಲ ಪಾಲಿಮರ್ ಕ್ಲೇ ಮತ್ತು ಲೆದರಿಂದ ಮಾಡಿರೋ ಹ್ಯಾಂಡ್ಮೇಡ್ ಇಯರಿಂಗ್ಸು. ಅದಕ್ಕೆ ಪ್ರೈಸಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ಬಿಕಾಸ್ ಡಿಸೈನ್ಸ್ ಎಲ್ಲ ಸೂಪರ್ ಕ್ಯೂಟಾಗಿ ಮತ್ತು ಯೂನಿಕ್ ಆಗಿ ಇರುತ್ತೆ. ಯೂಶಲಿ ಫೇಸ್ ಪೇಂಟಿಂಗ್, ಕ್ಯಾರಿಕೇಚರ್ಸ್ ಜಾಸ್ತಿ ನೋಡ್ತಾ ಇದ್ವಿ, ಆದರೆ ಅದ್ರ ಜೊತೆಗೆ ಇವಾಗ ಎಲ್ಲ ಕಡೆ ಹೆನ್ನಾ ಟ್ಯಾಟೂ ತುಂಬ ಫೇಮಸ್ ಆಗ್ತಾ ಇದೆ. ನಮ್ಮ ಮೆಹಂದಿನ ಹಾಕ್ತಾರೆ, ಅದಕ್ಕೆ ಹಾಗೆ ತುಂಬಾ ಚಾರ್ಜ್ ಕೂಡ ಮಾಡ್ತಾರೆ. ಗೇಮ್ಸ್ ಕಡೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಮಕ್ಕಳಿಗೆ ಬಂಗಿ ಟ್ರ್ಯಾಂಪ್ಲಿಂಗ್ ಜಂಪಿಂಗ್ ಇತ್ತು. ಆದರೆ ಲೈನ್ ಅಂತೂ ತುಂಬ ಲಾಂಗ್ ಇದ್ದಿದ್ದರಿಂದ ಒಬ್ಬರು ಲೈನ್ನಲ್ಲಿ ನಿಂತು ಮಿಕ್ಕಿದವರು ನಿಹಾಲ್ನ ಕರ್ಕೊಂಡು ಬೇರೆ ಅಟ್ರಾಕ್ಷನ್ಸ್ನ ಕವರ್ ಮಾಡ್ತಾ ಇದ್ವಿ. ವೆರಿ ಸ್ಲೋ ಹೋಗುತ್ತೆ, ಹೋಗೋ ಕಡೆ ನಾನು ಬರ್ತೀನಿ. ಪಾಪ ನಿಹಾಲ್ ಸ್ವಲ್ಪ ಎದುರುಕೊಂಡ. ಲಾಸ್ಟಲ್ಲಿ ಒಂಚೂರು ಫಾಸ್ಟಾಗಿ ಹೋಯಿತು. ನನಗೂ ಸ್ವಲ್ಪ ಭಯ ಆಯಿತು. ಆದರೆ ಏನು ಮಾಡೋದು, ನಾನು ಕಿರ್ಚಿದ್ರೆ ಮತ್ತೆ ಅವನು ಇನ್ನೂ ಜಾಸ್ತಿ ಮಾಡ್ಕೊತಾನಂತ ನಾನು ಸೈಲೆಂಟಾಗಿ ಕೂತಿದ್ದೆ. ಎಷ್ಟು ಸೂಪರಾಗಿ ಅಮ್ಮಮ್ಮ ಮೊಮ್ಮಗ ಇಬ್ಬರು ಜಾರ್ತಾರೆ ಅಂತ ನೋಡ್ತಾ ಇರಿ. ನಿಹಾಲ್ನ ಕೂರ್ಸೋಕೆ ಹೋಗಿ ಅವ್ರ ಚೀಲ ಜಾರ್ ಹೋಯ್ತು. ಸರಿ ಮಾಡ್ಕೊಳ್ಳಿ ಅಂತ ಅಂದಿದ್ದು ಅವಳಿಗೆ ಕೇಳಲಿಲ್ಲ ಅನಿಸುತ್ತೆ, ಹಾಗೆ ಜಾರಕ್ಕೆ ಹೋದರು. ಆದರೆ ನಿಜವಾಗ್ಲೂ ನೋಡೋಕೆ 2 ಕಣ್ಣು ಸಾಲದು. ಜಾರೋ ಬಂಡೆಗೆ ಹೋಗಿ ಅವರೇ ಕಷ್ಟಪಟ್ಟು ಜಾರಿ ಬಂದರು. ಇದನ್ನು ಆಡಿ ಅವ್ರಿಗೆ ಮಜಾ ಬಂತೋ ಇಲ್ವೋ, ನೋಡಿದವ್ರಿಗಂತೂ ತುಂಬಾ ಮಜವಾಗಿತ್ತು. ಬಂಗಿ ಜಂಪಿಂಗ್ ನೋಡಿದ್ರೆ ಕ್ಯೂ ಅಂತೂ ಸಖತ್ ಸ್ಲೋ ಆಗಿ ಮೂವ್ ಆಗ್ತಾ ಇತ್ತಪ್ಪ. ನಿಹಾಲ್ಗೆ ಬೋರ್ ಆಗಬಾರ್ದು ಅಂತ ಅವರಪ್ಪ ಗೇಮ್ಸ್ ಆಡಿಸ್ತಾ ಇದ್ರು. ಫೈನಲಿ ಲೈನ್ ಮೂವ್ ಆಗಿದೆ, ಜಂಪಿಂಗ್ ಟೈಮ್ ಬಂತು. ಇದು ನಿಹಾಲ್ ಫಸ್ಟ್ ಟೈಮ್ ಆಡ್ತಾ ಇರೋದು, ಸೊ ನೋಡಬೇಕು ಹೇಗೆ ಆಡ್ತಾನೆ ಅಂತ ಅಂದ್ಬಿಟ್ಟು ಹೋಪ್ ಹಿ ಎಂಜಾಯ್ಸ್. ನಾವು ಬಂಗಿ ಜಂಪಿಂಗ್ನಲ್ಲಿ ಇರುವಾಗ ನಮ್ಮಮ್ಮನ ಪೋನಿ ರೈಡ್ ಲೈನ್ಗೆ ಅಂತ ಕಳಿಸಿದ್ವಿ, ಸೊ ದ್ಯಾಟ್ ಇಲ್ಲಿ ಮುಗಿಸ್ಕೊಂಡು ಈಸಿಯಾಗಿ ನೆಕ್ಸ್ಟ್ ಒನ್ಗೆ ಹೋಗ್ಬೋದು ಅಂತ. ಬೈ ದ ಟೈಮ್ ವಿ ಫಿನಿಶ್ ದಿಸ್, ಅಮ್ಮ ಆಲ್ರೆಡಿ ಮುಂದೆ ರೀಚ್ ಆಗಿದ್ರು. ಸೊ ನೋ ಮೋರ್ ವೇಟಿಂಗ್ ಇನ್ ದ ಲೈನ್. ಬಾಯ್ ನೇಹಾ. ಬೇಡ, ಇವಾಗ ಬಂದಿರೋದು ಪೆಟ್ಟಿಂಗ್ ಝೂಗೆ. ಪೆಟ್ಟಿಂಗ್ ಝೂನಲ್ಲಿ ಒಂದು ಫ್ಯೂ ಆನಿಮಲ್ಸ್ ಇದ್ದಾವೆ. ಇಲ್ಲೊಂದು ಕೋಳಿ ನೋಡಿ ಎಷ್ಟು ಚೆನ್ನಾಗಿದೆ, ಕಪ್ಪು ಕೋಳಿ. ಮೇಲೆ ಪುಕ್ಕ ಬೇರೆ ಸ್ಟೈಲ್ ಆಗಿದೆ. ಅಲ್ಲಿ ಮೇಕೆ ಮುಟ್ಟು ಬಾರೋ. ಹಾಯ್ ಶರ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಸ್ಕೇರಿ ಹೌಸ್ಗೆ.
ಸ್ಕೇರಿ ಹೌಸ್ ನಿಮಗೆಲ್ಲ ಸ್ಕೇರಿ ಆಯಿತೋ ಇಲ್ವೋ ಅಂತ ಕಮೆಂಟ್ಸ್ನಲ್ಲಿ ಹೇಳಿ. ಈಗ ಇಲ್ಲಿ ಬೇರೆ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ನೋಡೋಣ ಬನ್ನಿ. ಪಕ್ಕದಲ್ಲೇ ಎಕ್ಸಿಕ್ಯೂಷನ್ ಇತ್ತು. ಆಮೇಲೆ ಇದು ಪಂಪ್ಕಿನ್ ಸ್ಮ್ಯಾಶ್ ಅಂತ. ಏನಪ್ಪ ಅಂದರೆ ಸ್ಮಾಲ್ ಬಿಗ್ ಯಾವುದಾದ್ರೂ ಪಂಪ್ಕಿನ್ ತೊಗೋಬೋದು, ಒಂದು ಹ್ಯಾಮರ್ ಕೊಡ್ತಾರೆ, ನಾವು ಜಸ್ಟ್ ಆ ಪಂಪ್ಕಿನ್ನ ಸ್ಮ್ಯಾಶ್ ಮಾಡಬೇಕು ಅಷ್ಟೇ. ಚಿಕ್ಕವರಿಂದ ದೊಡ್ಡವರವರೆಗೂ ಯಾರು ಬೇಕಿದ್ರೂ ಆಡ್ಬೋದು. ಈಗ ಇಲ್ಲಿ ಒಂದು ಪಂಪ್ಕಿನ್ ಒಂದೇ ಏಟಿಗೆ ಸ್ಮ್ಯಾಶ್ ಆಗುತ್ತೆ, ನೋಡ್ತಾ ಇರಿ. ಇದ್ದಪ್ಪ ಸ್ಮ್ಯಾಶ್ ಅಂದರೆ ಸೂಪರ್ ಆಗಿತ್ತು ನೋಡೋಕ್ಕೆ. ಪಂಪ್ಕಿನ್ ಸ್ಮ್ಯಾಶ್ ಮುಗಿಸ್ಕೊಂಡು ಹಾಗೆ ಮುಂದೆ ಹೋದರೆ ಇಲ್ಲಿ ಫುಡ್ ಟ್ರಕ್ಸ್ ಆ್ಯಂಡ್ ಲೈವ್ ಮ್ಯೂಸಿಕ್ ಕೂಡ ಇತ್ತು. ಈಗ ನೆಕ್ಸ್ಟು ಟ್ರೈನ್ ರೈಡ್ಗೆ ಹೋಗೋಣ ಅಂತ ಕ್ಯೂ ನಿಂತ್ವಿ. ಅಷ್ಟರಲ್ಲಿ ನಿಹಾಲ್ ಮೇಲೆ ಒಂದು ವಾಕ್ ಮಾಡಬೇಕು ಅಂದ. ಸೊ ವಾಕ್ ಮುಗಿಸ್ಕೊಂಡು ಅವನ್ನ ಲೈನ್ನಲ್ಲಿ ನಿಲ್ಲೋದು ಬೋರ್ ಆಗುತ್ತೆ ಅಂದಾಗ ಸ್ವಲ್ಪ ಅವನ ಜೊತೆ ಆಟ ಆಡಿ ಸುಸ್ತು ಮಾಡಿಸ್ಬಿಟ್ಟು ನಮ್ಮ ಅಮ್ಮ ಹತ್ರ ಬಿಟ್ಟು ನಾನು ಲೈನ್ ಜಾಯ್ನ್ ಆದೆ. ತುಂಬ ಹೊತ್ತು ಕಾದ್ಮೇಲೆ ಫೈನಲಿ ಟ್ರೈನ್ ಹತ್ತುತ್ತಾ ಇದ್ದೀವಿ. ಕ್ಯೂ ತುಂಬ ಲಾಂಗ್ ಏನಿರಲಿಲ್ಲ, ಆದರೂ ಲೈನ್ ಮಾತ್ರ ಮೂವ್ ಆಗ್ತಾ ಇರಲಿಲ್ಲ. 4 minutes ರೈಡ್ ಇದು. ಆ್ಯಂಡ್ ಈಚ್ ರೈಡ್ ಆದಮೇಲೆ ಟ್ರೈನ್ದು ವೀಲ್ಸ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಅವರು. ಯಾಕೆ ಅಂದರೆ ಪ್ರೀವಿಯಸ್ ಡೇ ಮಳೆ ಬಂದು ನೆಲ ಎಲ್ಲ ಸ್ವಲ್ಪ ಸ್ಟಿಕ್ಕಿ ಆಗಿತ್ತು. ಮಣ್ಣು ಎರಡು ಟ್ರೈನ್ ವೀಲ್ಸ್ನಲ್ಲಿ ಸ್ಟಕ್ ಆಗಿ ವೀಲ್ ರೊಟೇಟ್ ಆಗೋದು ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಈ ಟ್ರೈನ್ ರೈಡ್ಗೆ ಸಿಕ್ಕಾಪಟ್ಟೆ ಟೈಮ್ ತಗೊಳ್ತಪ್ಪ. ಲೈನ್ ಸಾಹಸ ಸಾಕಪ್ಪ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನಮ್ಮಮ್ಮ ಜೈಂಟ್ ವೀಲ್ ಒಂದ್ಸಲ ಆಡೋಣ ಅಂತ ಅಂದರು. ಸರಿ ಅವ್ರು ಆಸೆ ಪಟ್ರಲ್ಲ ಇನ್ನೇನು ಅಂತ ಅಂದ್ಬಿಟ್ಟು ಅದನ್ನು ಆಡೋದಕ್ಕೆ ಅಂತ ಹೋದ್ವಿ. ಕೆಟ್ಟೋಗಿದೆಯೋ ಏನೋ ಗೊತ್ತಿಲ್ಲ, ಅಂದರೆ ಕೆಟ್ಟೋಗಿಲ್ಲ, ಓಡ್ತಾ ಇದೆ ಮಿಷಿನು. ಬಟ್ ತುಂಬ ಜನ ಆದರೆ ಸ್ಟೆಬಿಲಿಟಿ ಇದಾಗುತ್ತೆ ಅಂತ ಅಂದ್ಬಿಟ್ಟು ಏನಾದರೂ ಬರೀ 4 ಜನ ಮಾತ್ರ ಕಳಿಸ್ಬೋದು. ಅದಕ್ಕೆ ಅಂತ ಸುಮಾರು ಒಂದು ಅರ್ಧ ಗಂಟೆ ಮೇಲಾಯಿತು ಕ್ಯೂನಲ್ಲಿ ಬಿಸಿಲಲ್ಲಿ ನಿಂತಿದ್ವಿ. ಸುಸ್ತಂತೂ ಆಗೋಗಿದೆ, ಆದರೂ ರೈಡ್ ಮಾಡಬೇಕಂತ ಆಸೆ ಇದೆ. ಅದಕ್ಕೆ ಆಸೆಗೋಸ್ಕರ ಹೋಗ್ತಾ ಇದ್ದೀವಿ, ಅದಕ್ಕೆ ಕಾಯ್ತಾ ಇದ್ದೀವಿ. ರೈಡ್ ಮುಗಿಸ್ಕೊಂಡು ಬರ್ತೀವಿ ಆಯ್ತಾ, ಆಮೇಲೆ ಎಕ್ಸ್ಪೀರಿಯನ್ಸ್ ಹೇಳ್ತೀವಿ. ಆದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು, ಮೂವೇ ಆಗ್ತಾ ಇರಲಿಲ್ಲ. ಸೊ ನಿಹಾಲ್ನ ಕರ್ಕೊಂಡು ನಾವು ಫೋಟೋ ಬೂತ್ಗಳನ್ನೆಲ್ಲ ಕವರ್ ಮಾಡಿಕೊಂಡು ಬರೋಣ ಅಂತ ಹೋದ್ವಿ. ಅಷ್ಟರಲ್ಲಿ ಲೈನ್ ಮೂವ್ ಆಗಿರುತ್ತೆ ಅಂತ ನಾವು ಫೋಟೋ ಬ್ರೇಕ್ ತಗೊಂಡ್ವಿ. ಹುಷಾರ ಕುರಿಮೆ, ಯು ನೀಡ್ ಹೆಲ್ಪ್? ಗುಡ್ ಜಾಬ್, you did good, Nihal. Look at me now. ತುಂಬ ಅಂದರೆ ತುಂಬಾ ಫೋಟೋ ಪ್ರಾಪ್ಸ್ ಇತ್ತು. ಎಲ್ಲ ಕಡೆ ಹೋಗಿ ಫೋಟೋ ತಗೊಂಡಿದ್ದು ಕಡೆಗೆ ಹೆಂಗಾಯಿತು ಅಂದರೆ ನಿಹಾಲ್ ಅಂತೂ ಯಾವ ಫೋಟೋನೂ ಬೇಡ, ಮನೆಗೆ ಹೋಗೋಣ ಅಂತ ಫೋಟೋಗೆ ಸ್ಮೈಲ್ ಇಲ್ಲ ಏನಿಲ್ಲ, ಸುಮ್ಮನೆ ನನ್ನ ಬಲವಂತಕ್ಕೆ ಹೋಗಿ ನಿಂತ್ಕೊಳ್ತಾ ಇದ್ದ. ಆದರೆ ತಮ್ಮನ ಫೋಟೋ ತೆಗಿವಾಗ ಮಾತ್ರ ಇವನಿಗೆ ಜೋಶ್ ಬಂದು ಜಾಯಿನ್ ಆಗಿಬಿಟ್ಟ. ಉಶಪ್ಪ, ಹೆಚ್ಚು ಕಮ್ಮಿ ಫೋಟೋಸ್ ಮುಗಿಸ್ಕೊಂಡು ಜೈಂಟ್ ವೀಲ್ ಹತ್ರ ಹೋದರೆ ಯಾಕೆ ಕೇಳ್ತೀರಾ ಅದ್ರ ಕತೆನ, ಲೈನೇ ಮೂವ್ ಆಗಿಲ್ಲ. ಸೊ ನಿಹಾಲ್ನ ಕರ್ಕೊಂಡು ಮಿಸ್ಡ್ ಆ್ಯಕ್ಟಿವಿಟೀಸ್ ಮಾಡಿಸೋಕೆ ಅಂತ ಹೋದೆ. ನಾವು ಸ್ಪಿನ್ ಮಾಡಕ್ಕೆ ಹೋಗೋಣ. ನಿಹಾಲ್ಗೆ ಬಬಲ್ಸ್ ಬೇಕಂತೆ, ಅಲ್ಲೆಲ್ಲೋ ಸ್ಪಿನ್ ಮಾಡಿದರೆ ನನಗೆ ಬಬಲ್ಸ್ ಬಂದಿತ್ತು, ಅದನ್ನು ಕೊಟ್ಟಿದ್ದೆ, ಆಟ ಆಡ್ತಿದ್ದ. ಸೊ ಈ ವಾಂಟ್ಸ್ 1 more ಬಬಲ್ ನಾವು. ಸೊ ಅವನು ಕರ್ಕೊಂಡು ಹೋಗಿ ಸ್ಪಿನ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಬಾ ಅಪ್ಪಿ, ಬೇಗ ಹೋಗೋಣ. ಫುಲ್ ಮಾಡು, ಫುಲ್ ಮಾಡು ಜೋರಾಗಿ. ವೆರಿ ಗುಡ್, ಬಿಡು. ಎಲ್ಲ ಕಡೆ ಸುತ್ತಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಲೈನ್ ಕೂಡ ಮೂವ್ ಆಗಿತ್ತು. ಸೊ ನೆಕ್ಸ್ಟ್ ನಾವೇ ಹೋಗೋದು, ಆದರೆ ಯಾಕೋ ಮನಸ್ಸಲ್ಲಂತೂ ತುಂಬ ಭಯ ಆಗ್ತಾ ಇತ್ತು. ಹೇಳಿದೆ ನಮ್ಮಮ್ಮಂಗೆ ಏನಕ್ಕೆ ಬೇಕು ಬೇಡ, ಸುಮ್ಮನೆ ಹೋಗೋಣ ಅಂತ. ನೋಡೋಣ, ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ಬಂದೆ. ಬಸ್ಸಲ್ಲೇ ಎಲ್ಲ ನನಗೆ ಭಯ ಆಯ್ತಿತ್ತು. ಅದೆಲ್ಲ ಧೈರ್ಯ ಮಾಡಿ ಅಮೇರಿಕಾದಲ್ಲಿ ಬಂದು ಜಾಯಿಂಟ್ ವೀಲಲ್ಲಿ ಹೋಗ್ತಾ ಇದ್ದೀನಿ. ಜಾಯಿಂಟ್ ವೀಲಲ್ಲಿ ನಮ್ಮಮ್ಮ ಹೋಗ್ತಾ ಇರೋದು ಚೆನ್ನಾಗಿತ್ತು. ನಾನು ಭಯ ಆಗುತ್ತೆ ಅನ್ಕೊಂಡೆ ಸ್ಟಾರ್ಟಿಂಗಲ್ಲಿ, ಸದ್ಯ ಭಯ ಆಗಲಿಲ್ಲ. ಎಕ್ಸ್ಪೀರಿಯನ್ಸ್ ಇದೆ. ಫೈನಲಿ ಆಲ್ ಡನ್ ಫಾರ್ ದ ಡೇ ಅಂತ ನಾವು ಪಂಪ್ಕಿನ್ ಫೆಸ್ಟ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತಷ್ಟು ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ನಲ್ಲಿ ನಾವು ಕಿಡ್ಸ್ ರೆಸಿಪೀಸ್, ಆ್ಯಕ್ಟಿವಿಟೀಸ್ ಮತ್ತು ಟ್ರಾವೆಲ್ ವ್ಲಾಗ್ಸ್ನ ನಾವು ಜಾಸ್ತಿ ಹಾಕ್ತಾ ಇರ್ತೀವಿ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ನಾವು ಕೂಡ ಆಲ್ಮೋಸ್ಟ್ ಮಿಸ್ ಮಾಡ್ಕೊತಾ ಇದ್ವಿ ಈ ಫ್ರೀ ಪಂಪ್ಕಿನ್ನ. ಈ ಸೈನ್ ನೋಡದೆ ಹೋಗಿದ್ದಿದ್ರೆ ಫ್ರೀ ಮಿನಿ ಪಂಪ್ಕಿನ್ ಫಾರ್ ಎವ್ರಿ ಚೈಲ್ಡ್ ಅಂತ ನೋಡಿ ನಿಹಾಲ್ಗೆ ಒಂದು ಹಾಗೆ ಶರ್ವಿಲ್ಗೆ ಒಂದು ಅಂತ ತಗೊಂಡು ಕಾರ್ ಹತ್ತಿದ ಅಷ್ಟೇ ಎಷ್ಟು ಬೇಗ ಇಬ್ಬರು ಮಲ್ಕೊಂಡ್ಬಿಟ್ರು ಅಂದರೆ ಓ ಮೈ ಗಾಡ್, ತುಂಬಾ ಟಯರ್ಡ್ ಆಗಿದ್ರು ಪಾಪ. ಬಟ್ ಇಟ್ ವಾಸ್ ಅ ನೈಸ್ ಡೇ ಔಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.